ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನ ಮಗಳು ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕಿಂತ ಸಂತೋಷದ ವಿಷಯ ಬೇರೆ ಇನ್ನೇನೂ ಇದೆ ನನಗೆ ಅಂತ ಒಂದು ಕ್ಷಣನೂ ಆಲೋಚನೆ ಮಾಡಿದರೆ ತಕ್ಷಣನೇ ಉತ್ತರ ಕೊಟ್ಬಿಟ್ಟ. ನಿತ್ಯನಿಗೂ ತೀರ್ಥ ತುಂಬ ಇಷ್ಟ ಆದಂತೆ ತಕ್ಷಣನೇ ನಾನು ಮಾತು ಕೊಟ್ಬಿಟ್ಟೆ. ಇದೆಲ್ಲ ನಾವು ಮಾಡಬೇಕು ಅಂತ ಮಾಡಿದ್ದೆಲ್ಲ ಎಲ್ಲ ದೈವ ಕೃಪೆ, ತಾನಾಗೆ ಒದಗಿ ಬಂತು. ಅದು ಅಲ್ಲದೆ ನಾವು ತೀರ್ಥನ್ನ ಕೇಳಿದ್ವಿ, ಅವನು ಒಪ್ಕೊಂಡ. ಗಂಡು ಹೆಣ್ಣು ಒಪ್ಕೊಂಡ್ಮೇಲೆ ನಮ್ದೇನಿದೆ, ಅದಕ್ಕೆ ನಾವು ಒಪ್ಕೊಂಡ್ವಿ. ಅಷ್ಟೇ ಅಲ್ಲ, ಮದುವೆ ಆದ್ಮೇಲೆ ಫ್ಯಾಕ್ಟ್ರಿ ಜವಾಬ್ದಾರಿನೆಲ್ಲ ನಿತ್ಯನೇ ನೋಡ್ಕೋಬೇಕು ಅಂತ ನಿಮ್ಮ ಮಾವನ ಆಸೆ. ನೋಡಪುಟ, ಮಾತು ಕೊಟ್ಟಾಗೋಯ್ತು, ಅದರಿಂದ ಹಿಂದೆ ಸರಿಯೋ ಮಾತೇ ಎಲ್ಲ ಬಿಟ್ಬಿಡು. ಇನ್ನು ಮುಂದಕ್ಕೆ ಆ ಶುಭ ಕಾರ್ಯನೆಲ್ಲ ನೀವೇ ಗಂಡ ಹೆಂಡತಿ ಮುಂದ್ಗಡೆ ನಿಂತ್ಕೊಂಡು ಮಾಡಿ, ಯಾರು ಬೇಡ ಅಂತಾರೆ ಅಲ್ವೇನೆ? ಮೃತ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಕಣಪ್ಪ. ನಿಮಗೆ ನಮ್ಮ ಅಭಿಪ್ರಾಯ ಲೆಕ್ಕಕ್ಕಿಲ್ಲ, ಬೇಡ. ಆದ್ರೆ ಇಡೀ ಫ್ಯಾಕ್ಟ್ರಿ ಜವಾಬ್ದಾರಿನ ಅವಳ ಕೈ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಇದಕ್ಕೇನ್ ಹೇಳ್ತೀರಾ? ಅಲ್ಲ, ಇದನ್ನ ನೀವೊಬ್ರೇ ಹೇಗ್ ನಿರ್ಧಾರ ಮಾಡೋದಕ್ಕಾಗತ್ತೆ? ಮುಂದೆ ಯಾವತ್ತೂ ಈ ಮನೆಗ್ ಸೊಸೆಯಾಗಿ ಬರೋಳು, ಅವಳು ಹೇಗಿದ್ದಾಳೆ, ಅವಳು ನಡತೆ ಏನು, ಅವಳ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ದೆ ಎಲ್ಲಾ ಜವಾಬ್ದಾರಿನೂ ಅವಳಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದು ಒಪ್ಪ ಮಾತಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವ್ ಬೀದಿಗೆ ಬರ್ಬೇಕಾ? ಯಾಕಮ್ಮ ಅಂತ ಮಾತಾಡ್ತೀಯ? ಯಾವತ್ತು ಒಳ್ಳೇದು ಯೋಚನೆ ಮಾಡು, ಕೆಟ್ಟದ್ದನ್ನ ಯಾಕೆ ಯೋಚನೆ ಮಾಡ್ತೀಯ? ಮೊದ್ಲು ಕೆಟ್ಟದ್ದನ್ನೇ ಯೋಚನೆ ಮಾಡ್ಬೇಕು ಮಾವ. ಒಳ್ಳೇದಾಗೋದ್ರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ, ಕೆಟ್ಟದಾದ್ರೇನೆ ಸಮಸ್ಯೆ. ನೋಡ್ ಸಾಧನ, ಫ್ಯಾಕ್ಟ್ರಿ ಜವಾಬ್ದಾರಿನ ನೀನು ನಿನ್ನ ಗಂಡ ವಹಿಸ್ಕೊಳ್ಳಿ ಅಂತ 3-4 ವರ್ಷದಿಂದ ನಾನು ಗಂಟಲರ ಹರ್ಕೊಂಡು ಸಾಕಾಗೋಯ್ತು. ನಿನಗೆ ನೀನು ಕೆಲಸನೇ ಹೆಚ್ಚು, ಅವನಿಗೆ ಅವನ ಕೆಲಸನೇ ಹೆಚ್ಚು. ತೀರ್ಥನ್ ಹೇಳಿದ್ರೆ ಅವನಿಗೆ 3 ಹೊತ್ತು ರಾಜಕೀಯ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಈ ಹುಡುಗರಿಗೆ ವಯಸ್ಸನ್ನ ಅಂದ್ರೆ ಇನ್ನೂ ಆಡೋ ವಯಸ್ಸು, ಜವಾಬ್ದಾರಿ ತಗೊಳ್ಳುವಂತ ವಯಸ್ಸಲ್ಲ. ನನಗೂ ಇತ್ತೀಚೆಗೆ ಸುಸ್ತು ಸಿಕ್ಕಾಬಟ್ಟೆ ಕಾಡುತ್ತೆ. ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಎದ್ದೇಳಕ್ಕಾಗಲ್ಲ, ಮರು ಬೇರೆ ಕಾಡ್ತಾ ಇದೆ. ಇಂಥ ಸಮಯದಲ್ಲಿ ನಮ್ಮವರು ಅಂತ ದೊಡ್ಡ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕೋ ಬೇಡವೋ? ಅದನ್ನ ವಹಿಸ್ತೀನಿ ಅಂದ್ರೆ ಯಾಕೆ ನೀವೆಲ್ಲ ಭಯ ಆಗ್ತೀರಾ? ಈಗೇನ್ ಮಾವ, ಫ್ಯಾಕ್ಟ್ರಿ ಸರಿಯಾಗಿ ನಡೀತಿಲ್ವಾ? ಚೆನ್ನಾಗಿ ನಡೀತಿದ್ಯಲ್ಲ. ಏನಮ್ಮ ನಡೀತಾ ಇದೆ? ಮಣ್ಣು ಯಾವ್ದಾದ್ರು ಬಂಡೆಕಲ್ಗೆ ತಲೆ ಚೆಕ್ಕೊಂಡು ಸಾಯ್ಬೇಕು ಅಷ್ಟೇ. ಲೋನ್ ಸರಿಯಾಗಿ ಕಟ್ತಿಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಮನೆ ಬಾಗಿಲವರೆಗೂ ಬಂದಿದ್ದ. ಅಷ್ಟೇ ಅಲ್ಲ, ಇನ್ನೊಂದು ತಿಂಗಳೊಳಗಾಗಿ EMI ಸರಿಯಾಗಿ ಕಟ್ತಲೇ ಇದ್ರೆ ಫ್ಯಾಕ್ಟ್ರಿಗೆ ಬೀಗ ಹಾಕ್ತೀನಿ ಹುಷಾರ್ ಅಂತ ಧಮಕಿ ಕೊಟ್ಟೋಗಿದ್ದಾನೆ. ಇದೆಲ್ಲ ನಿನಗೆ ನಿನ್ ಗಂಡನಿಗೆ ಗೊತ್ತಾ? ಅಥವಾ ಗೊತ್ತಿದ್ರು ಗೊತ್ತಿಲ್ದಲೇ ಇರೋರ್ ತರ ನಾಟಕ ಮಾಡ್ತಾ ಇದ್ದೀರಾ? ಹಾಗಂತ ಇರೋಬ್ಬರ ಜವಾಬ್ದಾರಿನೆಲ್ಲ ಹುಡುಗಿ ಕೈ ಕೊಟ್ಬಿಡ್ತೀರಾ? ಯಾಕಮ್ಮ ಕೊಡ್ಬಾರ್ದು? ಯಾಕೆ ಕೊಡ್ಬಾರ್ದು? ಯೋಚನೆ ಮಾಡು. ಹಿರಿಯರು ಮನೆ ಹಿರಿಯ ಸೊಸೆ ಹಿರಿಯ ಮಗ, ನೀವು ಜವಾಬ್ದಾರಿ ತಗೊಳ್ಳಿ ಅಂದ್ರೆ ತಗೊಳಕ್ ನೀವು ತಯಾರಾಗಿಲ್ಲ. ಯಾರಾದ್ರೂ ಯೋಗ್ಯತೆ ಇರೋರಿಗೆ ಕಷ್ಟಪಟ್ಟು ನಾವು ಹುಡುಕಿ ಅವ್ರಿಗೆ ಜವಾಬ್ದಾರಿ ವಹಿಸ್ತೀವಿ ಅಂದ್ರೆ ನಿಮಗ್ ನೋಡಿ ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಯಾವ ಕೆರೆ ಬಾವಿಗೆ ಹೋಗ್ಬಿಟ್ಟು ಸಾಯ್ಬೇಕು ನಾವು? ಹೇಳು. ಅಪ್ಪ, ಇವಳು ಏನೇನೋ ಹೇಳ್ತಾಳೆ ಅಂತ ನೀವೇನೇನೋ ನಿರ್ಧಾರ ಮಾಡಬೇಡಿ. ನನ್ಗೆ ಈ ಕಂಪ್ನಿ ಎಲ್ಲ ನೋಡ್ಕೊಳಕ್ ಇಷ್ಟ ಇಲ್ಲ. ನಾನಾಯ್ತು, ನನ್ ಕೆಲ್ಸ ಆಯ್ತು ಅಷ್ಟೇ. ಕೇಳಿಸ್ಕೊಳಮ್ಮ, ಕೇಳಿಸ್ಕೊಂಡ? ನಾನಾ ಜವಾಬ್ದಾರಿ ಕೊಡ್ತೀನಿ ಹಿಂದೆ ಬೆನ್ ತೋರಿಸ್ತೀರಾ? ಒಳ್ಳೆಯವ್ರನ್ನ ಹುಡುಕಿ ಜವಾಬ್ದಾರಿ ವಹಿಸ್ತೀನಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಆಹಾ, ದೇವರೇ ಕಾಪಾಡ್ಬೇಕು ನಿಮ್ಮನ್ನೆಲ್ಲ. ಸುಖ ಪಡೋದಕ್ಕೂ ಎಲ್ಲ ಕೇಳ್ಕೊಂಬಂದಿರ್ಬೇಕು. ನಾನಂತೂ ಹಗಲು ರಾತ್ರಿ ಅಳದು ಸುರಿದು ಒಂದು ತೀರ್ಮಾನಕ್ಕೆ ಬಂದಿದ್ದು. ನಿತ್ಯ ಸಂಸ್ಕಾರವಂತ ಹೆಣ್ಮಗಳು. ಅಷ್ಟೇ ಅಲ್ಲ, MBA ಓದಿದಾಳೆ. ನಮ್ಮ ತೀರ್ಥನ ಕೈ ಹಿಡಿದು ನಮ್ಮ ಮನೆ ಮಹಾಲಕ್ಷ್ಮಿ ಆಗೋಳು. ಅವಳಿಗೆ ಈ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸಿದ್ರೆ ಸಮರ್ಥವಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ, ಪೊಲೀಸ್ ಸ್ಟಾಪ್ ಹಾಕಿ ಅಷ್ಟೇ.
ಮತ್ತೆ ಇವತ್ತು ಪಕ್ಷದ ವಿಚಾರವಾಗಿ ಮಾತಾಡೋದಕ್ಕೆ ಒಂದಷ್ಟು ಜನರದ್ದು ಆಫೀಸ್ ಬರೋದಕ್ಕೆ ಹೇಳಿದ್ದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪೊಲಿಟಿಷಿಯನ್ಸ್ಗೆ ಕೆಲಸ ತುಂಬಾ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಜಾಸ್ತಿ ಇರುತ್ತಲ್ವಾ? ಅಫ್ಕೋರ್ಸ್, ಒಬ್ಬ ಮನೆ ಯಜಮಾನಿಗೆ ಕುಟುಂಬದ ಜವಾಬ್ದಾರಿ ಇರುತ್ತೆ, ಆದರೆ ಒಬ್ಬ ರಾಜಕಾರಣಿಗೆ ತನ್ನಿಡೀ ಕ್ಷೇತ್ರದ ಜನರ ಜವಾಬ್ದಾರಿ ಇರುತ್ತೆ. 4 ಜನರಿರೋ ಕುಟುಂಬನೇ ನಿಭಾಯಿಸೋದು ಕಷ್ಟ, ಇನ್ನು ಲಕ್ಷಾಂತರ ಜನರನ್ನ ನಿಭಾಯಿಸೋದ್ರ ಬಗ್ಗೆ ಜಸ್ಟ್ ಇಮ್ಯಾಜಿನ್ ಮಾಡಿ. ವೆಲ್, ರಾಜಕೀಯ ಬಿಟ್ಟು ಬೇರೆ ಪ್ರಶ್ನೆ ಕೇಳಲಾ? ನನ್ನ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಒಂದು ನಿಮಿಷ. ಹಲೋ, ಮೀಟಿಂಗ್ ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿ. ನಂಗೊಂದು ಚಿಕ್ಕ ಕೆಲಸ ಇದೆ, ನಾನು ಅದನ್ನ ಮುಗಿಸ್ಬಿಟ್ಟು ಬರ್ತೀನಿ. ಓ, ನನ್ನ ಜೊತೆ ಮಾತಾಡೋದು, ಫ್ಯಾಕ್ಟ್ರಿ ತೋರ್ಸೋದೆಲ್ಲ ಚಿಕ್ಕ ಕೆಲ್ಸನಾ? ಓಕೆ, ಏನೋ ಹೇಳ್ತಾ ಇದ್ರಿ. ನನಗೆ ನೀವು ಯಾಕೆ ಇಷ್ಟ ಆದ್ರಿ ಗೊತ್ತಾ? ಒಂದು ನಿಮಿಷ. ಹಲೋ ಸರ್, ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರಿ, ಬರಲೇ ಇಲ್ಲ. ಅರ್ಧ ಗಂಟೆ ಆಫೀಸಲ್ಲಿ ಇರ್ತೀನಿ, ಬನ್ನಿ ಸರ್. ಓಕೆ ಸರ್, ಓಕೆ, ಬಾಯ್ ಸರ್. ಚಿಟೆ, ಯಾಕೆ ಮತ್ತೆ ಮನೆ ಹತ್ರ ಕರ್ಕೊಂಡ್ಬಂದೆ? ನಿತ್ಯ, ತೀರ್ಥ, ಫ್ಯಾಕ್ಟ್ರಿಗೆ ಹೋಗ್ಲಿಲ್ವಾ? ಅಂಕಲ್, ಇವತ್ ನಿಮ್ ಮಗ ತುಂಬಾ ಬ್ಯುಸಿ ಆಗಿದ್ರು. ಅವ್ರು ಯಾವತ್ ಫ್ರೀ ಇರ್ತಾರೆ ಅಂತ ನನಗೆ ಕೇಳಿ ಹೇಳಿ, ನಾನು ಅವತ್ತೇ ಬಂದ್ ಮಾತಾಡ್ತೀನಿ. ಅಪ್ಪ, ನಾನು ಫ್ರೀ ಆಗಿದ್ದೀನೋ ಇಲ್ವೋ ಅಂತ ತಿಳ್ಕೊಂಡು ಅವ್ರನ್ನ ಕರ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಸುಮ್ಮನೆ ಅವ್ರ ಮನ್ಸು ಹಾಳು, ನನ್ನ ಕೆಲ್ಸನೂ ಹಾಳು, ನಿಮ್ಮ ಮೂಡು ಹಾಳು. ಚಿಟೆ, ಏನೇನು ಅಪಾಯಿಂಟ್ಮೆಂಟ್ಸ್ ಇದೆ? ಪಾರ್ಟಿ ಆಫೀಸ್ಗೆ ಹೋಗ್ಬೇಕ್ರಿ. ಯಾಕಮ್ಮ ಕೊಡ್ಬಾರ್ದು? ಯಾಕೆ ಕೊಡ್ಬಾರ್ದು ಯೋಚನೆ ಮಾಡು. ಹಿರಿಯರು ಮನೆ ಹಿರಿಯ ಸೊಸೆ ಹಿರಿಯ ಮಗ, ನೀವು ಜವಾಬ್ದಾರಿ ತಗೊಳ್ಳಿ ಅಂದ್ರೆ ತಗೊಳ್ಳೋಕೆ ತಯಾರಾಗಿಲ್ಲ. ಯೋಗ್ಯತೆ ಇರೋರಿಗೆ ಕಷ್ಟಪಟ್ಟು ನಾವು ಹುಡುಗಿಯವ್ರಿಗೆ ಜವಾಬ್ದಾರಿ ವಹಿಸ್ತೀವಿ ಅಂದ್ರೆ ನಿಮ್ಗೆ ನೋಡಿ ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಅವಳಿಗೆ ಈ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸಿದ್ರೆ ಸಮರ್ಥವಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಪೊಲೀಸ್ ಸ್ಟಾಪ್ ಹಾಕಿ. ಸಾಹೇಬ್ರನ್ನ ಭೇಟಿ ಆಗ್ಬೇಕಾಗಿತ್ತು. ಆಗೋದಿಲ್ಲಮ್ಮ, ಆಗಲ್ಲ. ಇವಳಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ಇವತ್ತು ಸೆಕ್ಯೂರಿಟಿ, ಯಾರನ್ನು ಒಳಗಡೆ ಬಿಡ್ಬೇಡ. ಏಯ್, ಆವತ್ತು ಇನ್ಯಾವತ್ತು ಈ ಮನೆ ಬರೋದಿಲ್ಲ ಅಂತ ದಿಮಾಕಲ್ಲಿ ಹೇಳೋದೆ, ಮತ್ತೆ ಯಾಕೆ ಬಂದೆ? ಮೇಡಮ್, ಅವತ್ತು ನನ್ನ ವೈಯಕ್ತಿಕ ಸಮಸ್ಯೆಗೆ ಸಹಾಯ ಕೇಳ್ಕೊಂಡು ಬಂದಿದ್ದೆ. ನನ್ನ ಸಮಸ್ಯೆಗೆ ಸಹಾಯ ಕೇಳ್ಕೊಂಡು ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿದ್ದು. ಆದ್ರೆ ನಮ್ಮ ಕಾಲೋನಿಯವರಿಗೆ ಸಮಸ್ಯೆ ಆದ್ರೆ ಒಂದ್ಸಲ ಅಲ್ಲ 100 ಸಲ ಬರ್ತೀನಿ. ಪದೇ ಪದೇ ಬರ್ತಾನೆ ಇರ್ತೀನಿ. ಶಟ್ ಅಪ್. ಅಕ್ಕಪಕ್ಕದವ್ರನ್ನ ಕರ್ಕೊಂಡ್ ಬಂದು ಅವ್ರ ಸಮಸ್ಯೆ ಇವ್ರ ಸಮಸ್ಯೆ ಅಂತ ದಿನಕ್ಕೊಬ್ರೊಬ್ರನ್ನ ಕರ್ಕೊಂಡ್ ಬರ್ತಿದ್ಯಲ್ಲ, ಏನೇ ನಿನ್ ಉದ್ದೇಶ? ಮನ್ಸಲ್ಲಿ ಏನ್ ಇಟ್ಕೊಂಡಿದ್ಯಾ? ನೋಡು, ನನಗ್ ಕೋಪ ಬಂದು ಬಾಯಿಗೆ ಬಂದಾಗ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಎಲ್ರನ್ನು ಕರ್ಕೊಂಡು ಹೋಗೋ. ಇಲ್ಲ ಮೇಡಮ್, ಇದು 2 ಕುಟುಂಬದ ಅಳಿವು ಉಳಿವಿನ ಪ್ರಶ್ನೆ. ಕಾರ್ಪೊರೇಟರ್ ಸಾಹೇಬ್ರನ್ನ ಭೇಟಿ ಆಗದೆ ಹೋಗೋ ಮಾತೇ ಇಲ್ಲ. ಏಯ್, ಫಲ ಹರಟೆ ಮಾತಾಡ್ಬೇಡ. ನಿನ್ ಕಾರ್ಪೊರೇಟರ್ ಯಾರು ಇಲ್ಲ ಇಲ್ಲಿ. ಗೆಟ್ ಔಟ್. ಅದಕ್ಕೆ ಇರಿ. ತೀರ್ಥ, ಇವಳು ಸೀರಿಯಸ್ ಆಗಿ ಹೇಳು. ಇನ್ನೊಂದ್ಸಲ ಏನಾದ್ರೂ ಇವಳು ಮುಖ ತೋರ್ಸೋದಕ್ ಬಂದ್ರೆ ಈ ವಿಷಯ ನಾನು ನೋಡ್ಕೋತೀನಿ, ನೀವು ಒಳಗೋಗಿ ಪ್ಲೀಸ್.
ತಪ್ಪು ತಿಳ್ಕೊಬೇಡಿ. ನೀವು ಈ ಥರ ಮನೆಗೆ ಗುಂಪು ಕಟ್ಕೊಂಡು ಬಂದರೆ ಯಾರಿಗಾದ್ರೂ ಕಿರಿಕಿರಿ ಆಗುತ್ತಲ್ವಾ, ಅದಕ್ಕೆ ಅವ್ರು ಆ ಥರ ಮಾತಾಡಿದ್ದಾರೆ. ಸಾರಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಪರವಾಗಿಲ್ಲ ಬಿಡಿ ಸರ್. ಏನು ವಿಷಯ? ಮತ್ತೇನಾದರೂ ಸಮಸ್ಯೆನಾ? ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಅಪ್ಪ ಹುಷಾರಾಗಿದ್ದಾರೆ ಸರ್. ಆದರೆ ಈಗ ಸಮಸ್ಯೆ ಆಗಿರೋದು ರಾಮಕ್ಕ ಮತ್ತು ಮುನಿಯಕ್ಕಂಗೆ. ಸರ್, ಅವತ್ತು ನೀವು ಆಸ್ಪತ್ರೆಯಲ್ಲಿ ತಕ್ಷಣನೇ ಇವ್ರಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಇವತ್ತಿನವರೆಗೂ ಪರಿಹಾರದ ಹಣ ಸಿಕ್ಕಿಲ್ಲ. ಹೌದಾ? ಇನ್ನ ಸಿಗ್ಲಿಲ್ವಾ? ಸರಿ, ನಾನೇ ಮುಂದೆ ನಿಂತು ಕೊಡಿಸ್ತೀನಿ. ಅವ್ರ ಆಧಾರ್ ಕಾರ್ಡ್, ಡೆತ್ ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ ನಂಗೆ ತಗೊಬಂದು ಕೊಡಿ. ನಾನು ಪರಿಹಾರದ ಹಣ ರಿಲೀಸ್ ಮಾಡಿಸ್ತೀನಿ. ಆಗಬಹುದಾ? ತುಂಬಾ ಉಪಕಾರ ಆಯ್ತು ಸರ್. ನೀವು ಇಷ್ಟು ಬೇಗ ಒಪ್ಕೊಳ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾ ಸಮಯ ಹಿಡಿಬೋದೇನೋ, ಸಮಸ್ಯೆ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಒಂದು ಕ್ಷಣದಲ್ಲೇ ಸಮಾಧಾನ ಹೇಳ್ಬಿಟ್ರಿ. ಬರ್ತೀವಿ ಸರ್. ಸಾಹೇಬ್ರ, ನೋವಿನಾಗಿದ್ದಾಗ ನಿರ್ಧಾರ ಮಾಡಬಾರ್ದಂತ, ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದಂತ. ನಾನೀಗ ನೋವಲ್ಲೂ ಇಲ್ಲ, ಖುಷಿಲೂ ಇಲ್ಲ. ಮತ್ತೆ ಇವ್ರಿಗೆ ಯಾಕೆ ಹಿಂಗೆ ಆಶ್ವಾಸನೆ ಕೊಟ್ರಿ ಸಾಹೇಬ್ರ? ಅಲ್ಲ, ರೊಕ್ಕ ಏನು ಮನೆಯಿಂದ ಕೊಡ್ತಾರೇನ್ರಿ? ನೀವಿನ್ನು ಮಿನಿಸ್ಟರ್ ಸಾಹೇಬ್ರ ಅಂತ ಮಾತು ಆಡಿಲ್ಲ. ನಾಳೆ ರೊಕ್ಕ ಸಿಗ್ತೈತಿ ಅನ್ನೋ ಆಸೆಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ ಬರ್ತಾರ ಅವರು. ಹಾಗೇನ್ ಮಾಡ್ತೀರಿ? ಸಾಹೇಬ್ರ ನಕ್ರಿ, ಹಂಗಾದ್ರೆ ಇವ್ರ ಕೆಲಸ ಆತು ಅಂತಾನೆ ಲೆಕ್ಕ. ಏನು ನಾಳೆ ಬೆಳಗ್ಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದ್ವಾ? ರಾತ್ರಿನೇ ಓಡಾಡಿ ಓಡಾಡಿ ಕಾಲ್ ನೋವು ಮಾಡ್ಕೋತಾ ಇದೀಯಾ? ಮನೇಲಿ ಇಷ್ಟೊಂದು ಟೆನ್ಷನ್ಸ್ ಇದೆ, ಅದ್ ಹೇಗ್ ನೀನ್ ಮಾತ್ರ ಇಷ್ಟು ಆರಾಮಾಗಿರೋದಕ್ ಸಾಧ್ಯ? ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಟೆನ್ಷನ್ ಆಗ್ಬೇಕಾಗಿರೋದು ತೀರ್ಥ. ಬಿಕಾಸ್ ಅವ್ನ್ ಮದುವೆ ಇರೋದು. ಮದುವೆ ಆಗೋವರೆಗೂ ಮಾತ್ರ ಲೈಫ್. ಅದಾದ್ಮೇಲೆ ಸ್ಟುಪಿಡಾಗಿ ಮಾತಾಡ್ಬೇಡ. ಇಡೀ ಕಂಪ್ನಿ ಜವಾಬ್ದಾರಿ ನಿತ್ಯನ್ ಕೈಗೆ ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಏನಾಗುತ್ತೆ? ನೀನೇನೇನೋ ಕಲ್ಪನೆ ಮಾಡ್ಕೋಬೇಡ. ಈಗ ಅದು ಕುಮಾರ್ ಕೈಯಲ್ಲಿದೆ, ನೆಕ್ಸ್ಟ್ ಅದು ನಿತ್ಯ ಕೈಗೆ ಹೋಗುತ್ತೆ, ಅಷ್ಟೇ ಅಲ್ವಾ? ಮೈ ಗಾಡ್, ವೈ ಕಾಂಟ್ ಯು ಬಿ ಅ ಲಿಟಲ್ ಸೀರಿಯಸ್? ಲೈಫ್ ಅಲ್ಲಿ ಸೀರಿಯಸ್ ಆಗೋದು ಯಾವಾಗ ನೀನು? ಕಂಪನಿ ಹೋಲ್ ಅಂಡ್ ಸೋಲ್ ನಿತ್ಯ ಮತ್ತೆ ತೀರ್ಥನ್ ಪಾಲಾದ್ರೆ ನಮ್ ಪಾಲಿಗೆ ಏನು ಉಳಿಯಲ್ಲ. ಕಂಪನಿ ಅಥಾರಿಟಿನ ನಾವು ಕಳ್ಕೋಬಾರ್ದು. ಅದಕ್ಕೆ ನಿನ್ಗೆ ಹೇಳ್ತಿರೋದು, ಕೆಲಸ ಬಿಟ್ಟು ಕಂಪ್ನಿ ಜವಾಬ್ದಾರಿನ ತಗೋ ಅಂತ. ನೋ ಪೇ. ನನಗೂ ಕಂಪ್ನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಷ್ಟೇ ಆಗ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅನ್ಕೊಂಡವಳು ನೀನೇ ತಾನೆ. ನೀನ್ ಬೇಕಾದ್ರೆ ನೀನ್ ಕೆಲಸ ಬಿಟ್ಟು ಕಂಪ್ನಿ ಜವಾಬ್ದಾರಿನ ತಗೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗುಡ್ ನೈಟ್. Are you serious? Fed up with this. Mummy, mummy, mummy. ಮಗು ಮೈ ಸುಡ್ತಾ ಇದ್ದಾರಿ. ಅಯ್ಯಯ್ಯೋ, ಜ್ವರ ಬಂದಿದೆ ಅನ್ಸುತ್ತೆ. ಅಯ್ಯೋ, ನಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಒಂದ್ ನಿಮಿಷ ರೀ, ನಮ್ಮನ್ನ ಎಬ್ಸ್ತೇನೆ. ಜಯರಾಮ, ಸಾಧನಾ, 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 ಜಯರಾಮ ಬಾಗಿಲು ತೆಗೀರಿ. ಅತ್ತೆ, ಏನಾಯ್ತು? ಯಾಕೆ ಹೀಗ್ ಬಾಗಿಲು ಮುರಿದೋಗೋ ತಟ್ತಾ ಇದ್ದೀರಾ? ಪಾಪುಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆಮ್ಮ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಜಯರಾಮನ್ ಸ್ವಲ್ಪ ಎಪ್ಸಮ್ಮ. ಅಯ್ಯೋ, ಜ್ವರ ತಾನೆ, ಒಂದ್ ನಿಮಿಷ ಇರಿ. ತಗೊಳ್ಳಿ, ಈ ಮಾತ್ರೆ ಕೊಡಿ, ಜ್ವರ ಕಡಿಮೆ ಆಗತ್ತೆ. ಬೆಳಿಗ್ಗೆ ಅಷ್ಟ್ರಲ್ಲಿ ಕಡಿಮೆ ಆಗಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋಣ. ಇದೇನಮ್ಮ ಮಾತ್ರೆ ಕೊಡ್ತಿದ್ಯಾ? ಪಾಪುಗೆ ತುಂಬಾ ಜ್ವರ ಇದೆಮ್ಮ. ಇಷ್ಟು ಚಿಕ್ಕ ಜ್ವರಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರಾ? ನೋಡಿ, ನೀವು ಗಾಬರಿಯಾಗಿ ನಮ್ನು ಗಾಬರಿ ಮಾಡ್ಬೇಡಿ. ಏನು ಆಗಲ್ಲ, ನಾ ಹೇಳದ್ನಲ್ಲ, ಜ್ವರ ಕಡಿಮೆ ಆಗಿಲ್ಲ ಅಂತಂದ್ರೆ ಬೆಳಿಗ್ಗೆ ಹೋದ್ರಾಯ್ತು. ಅಲ್ಲಮ್ಮ ಅತ್ತೆ, ಹೇಳದ್ನಲ್ಲ, ಈ ಮಾತ್ರೆ ಕೊಡಿ, ಸರಿ ಹೋಗುತ್ತೆ. ಗುಡ್ ನೈಟ್. ಸಾಧನಾ, ಪದ್ಮ, ಪದ್ದು, ಏನಂತೆ?
ಈ ಮಾತ್ರೆ ಕೊಡ್ಬೇಕಂತೆ. ಈ ಮಾತ್ರೆಲಿ ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಬೆಳಗ್ಗೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳಿದ್ಲು ನಿಮ್ ಸೊಸೆ. ಅಯ್ಯೋ ಏನ್ ಬೇಜವಾಬ್ದಾರಿ ಮಕ್ಕಳು. ಇವ್ರಿಗೆಲ್ಲ ಯಾಕಂತೆ ಮಕ್ಕಳು ಬರೆಯಲ್ಲ. ಕರ್ಕೋ, ನಾನು ತೀರ್ಥನ್ನೇ ಬರ್ಸ್ತೀನಿ. ತೀರ್ಥ, ತೀರ್ಥ. ಹಾಪ, ಏನಪ್ಪ ಇಷ್ಟೊತ್ತಲ್ಲಿ? ಧೃತಿಗೆ ಸಿಕ್ಕಾಪಟ್ಟೆ ಜ್ವರ ಕಣೋ, ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಬೇಗ ಬಾ. ನಡಿ. ಇದು ಡೆತ್ ಸರ್ಟಿಫಿಕೇಟು, ಇದು ಆಧಾರ್ ಕಾರ್ಡ್ ಜೆರಾಕ್ಸು, ಇದು ರೇಷನ್ ಕಾರ್ಡು. ಅಕ್ಕ ಫೋಟೋ ಕೇಳಿದ್ನಲ್ಲ, ಈಗ ಅವ್ರು ಹೇಳಿದ್ದೆಲ್ಲ ಐತೆ. ಇದನ್ನೆಲ್ಲ ತಗೊಂಡೋಗಿ ಅವ್ರು ಕೊಡೋದಷ್ಟೇ ಬಾಕಿ. ಈ ತರ ಸಕ್ಕರೆ ಪ್ಯಾಕೆಟ್ ತಗೊಳ್ಳೋದು ನಮಗ್ ಗೊತ್ತಿರ್ಲಿಲ್ಲ ಸುಮಿ. ನೀನ್ ಬರದೇ ಇದ್ದಿದ್ರೆ ನಮಗ್ ದುಡ್ಡು ಸಿಕ್ತಿರ್ಲಿಲ್ಲ ಸುಮಿ. ಈಗ ಬರುತ್ತಕ್ಕ, ಇಬ್ರು ಕೆಲ್ಸಕ್ಕೆ ಹೋಗ್ತೀರಾ, ಮನೇನು ಚೆನ್ನಾಗಿ ನಿಭಾಯಿಸ್ತೀರಾ. ಸರಿ, ಆಮೇಲೆ ಕೌನ್ಸಿಲರ್ ಸಾಹೇಬ್ರು ಈ ಮೀಟಿಂಗ್ ಆ ಮೀಟಿಂಗ್ ಅಂತ ಸಿಗೋದೇ ಇಲ್ಲ. ಬನ್ನಿ ಬೇಗ ಹೋಗೋಣ. ಮತ್ ಯಾವಾಗ ಬರ್ತೀಯ ನೀನು? ಇನ್ನು ಮನೆಯಿಂದ ಆಚೆನೆ ಬಂದಿಲ್ಲ, ಆಗ್ಲೇ ಮಿಸ್ ಮಾಡ್ಕೊತಾ ಇದ್ದೆ ಗುಲಾಬಿ. ನೀನು ಅನ್ನು ಇಲ್ಲಿ ಹೊಡ್ಕೊಂಡ್ಬಿಡ್ತೀನಿ. ಹಾ, ನೀನಾದ್ರೂ ಇಲ್ಲಿ ಇದ್ಬಿಡು, ಇಲ್ಲ ನಿಮ್ ಮನೆಗಾದ್ರೆ ನನ್ನ ಕರ್ಕೊಂಡೋಗು. ಓಹೋ, ಆಸ್ತೆ ನೋಡು, ಕಳ್ಳಿ ಕಳ್ಳಿ. ಈ ವಿಜಯಮ್ಮನಿಗೆ ಬಡ್ಡೆ ಕೊಡದೇ ಇರೋರಿಗೆ ಜೋರ್ ಮಾಡೋದ್ ಗೊತ್ತೇ ಹೊರತು ತನ್ ಮಗನಿಗೆ ಮೂಗ್ ದಾರ ಹಾಕೋದ್ ಗೊತ್ತಿಲ್ಲ. ಈ ಗೂಳಿ ತನ್ ಬೀದಿನ್ ಮಾತ್ರ ಮೈತದೆ ಅಂತ ಅನ್ಕೊಂಡ್ರೆ ಇದೇನಿದು ಪಕ್ಕದ ಬೀದಿಗೂ ಬಂದ್ಬಿಟ್ಟಾಯ್ತಲ್ಲ. ಇದನ್ ಹಿಂಗೆ ಬಿಟ್ರೆ ಗಂಡ ದಿಕ್ಕಿಲ್ಲದ ಮನೆಗೂ ಬಂದ್ಬಿಡ್ತೈತೆ ಅಷ್ಟೇ. ವಿಜಯಮ್ಮ ಅಪ್ಪಪೊಲಿಗೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಅವನಿಗೆ ಯಾರು ಹೆಣ್ ಕೊಡ್ತಾರೆ ಹೇಳು? ಯಾವ ಹುಡುಗಿ ತಾನೆ ಇಂಥವ್ನ ಮದ್ವೆ ಆಗಿ ತನ್ನ ಜೀವನ ಹಾಳು ಮಾಡ್ಕೋತಾಳೆ ಹೇಳು? ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ನಿಮ್ಮ ಅಪ್ಪ ಹುಷಾರಾಗಿ ಬರ್ಲಿ, ಆಮೇಲೆ ಮದುವೆ ವಿಚಾರ ಮಾತಾಡೋದಂತೆ. ಎಷ್ಟೇ ಆಗ್ಲಿ ನೀ ನನ್ ಮನೆ ಸೊಸೆ ಆಗೋಳಲ್ವೇ ಅಲ್ವೇ. ಗುಲಾಬಿ ಅಪ್ಪ, ಯಾಕೆ ಓಡಾಡಿ ಆಯಾಸ ಮಾಡ್ಕೋತೀಯ? ಸುಮ್ನೆ ಮಲ್ಕೊಳ್ಳೋದಲ್ವಾ? ಏನ್ ಮಲ್ಕೊಳ್ಳೋದು? ರಾಜಿ, ಅಪ್ಪ, ನಮ್ ಸುಮ್ರಿಗೆ ಏನಾರು ತೊಂದರೆ ಆಗೈತೇನವ? ಇಲ್ವಲ್ಲ, ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ? ನಾನು ಆಸ್ಪತ್ರೆಯಿಂದ ಬಂದಾಗ್ಲಿಂದ ನೋಡ್ತಿದ್ದೀನಿ, ಏನೋ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಾವಳೆ. ಮುಖದಲ್ಲಿ ಕಳೆ ಇಲ್ಲ, ಮಾತಲ್ಲಿ ಚುರುಕಿಲ್ಲ, ಕಣ್ಣಲ್ಲಿ ಹೊಳಪಿಲ್ಲ. ಏನೋ ಮನಸ್ಸೊಳಗಡೆ ಬೆಟ್ಟದಷ್ಟು ದುಃಖ ತುಂಬ್ಕೊಂಡು ಕೊರಗ್ತಾವಳೆ ಕಣವ. ಏನಾಗೈತ್ ಮಗಳೇ? ಅಕ್ಕನ ಮನ್ಸಲ್ಲಿ ಏನಿದೆ ಅಂತ ನಾನ್ ಹೆಂಗಪ್ಪ ಹೇಳಿ? ನಿನಗೇನಾದ್ರೂ ಆಗ್ಬಿಡುತ್ತೇನೋ ಅಂತ ಅಕ್ಕ ಹೆದರ್ಕೊಂಡಿದ್ಲು ಏನೋ. ಇಲ್ಲ ಕಣವ, ಆ ಕಾರಣ ಅಲ್ಲ ಕಣವ, ಬೇರೆ ಏನೋ ಕಾರಣ ಅದೇ ಮುಚ್ಚಿಟ್ಟವಳೆ. ಬಹುಶಃ ನಿನ್ನ ಆಪರೇಷನ್ಗೆ ಅಕ್ಕ ಲಕ್ಷಗಟ್ಲೆ ಸಾಲ ಮಾಡಿದಾಳಲ್ಲ, ಅದನ್ನೆಲ್ಲ ಹೇಗ್ ತೀರ್ಸ್ಬೇಕು ಅನ್ನೋ ಚಿಂತೆ ಇರ್ಬೇಕು ಅವಳಿಗೆ. ಲಕ್ಷ ಸಾಲ ಮಾಡೋಳ? ಒಂದಲ್ಲ ಅಪ್ಪ, 4 ಲಕ್ಷ. 4 ಲಕ್ಷ? ಅಯ್ಯೋ,
ಹೆಂಗ್ ಸಾಲ ಮಾಡಲ್ವ? ಯಾರವ ಕೊಟ್ಟವ್ರು 4 ಲಕ್ಷ. ಏ ರಾಜಿ, ಓದ್ಕೊಳ್ದೆ ಏನೇ ಮಾಡ್ತಿದ್ಯಾ? ಅಪ್ಪ ನೀನ್ ಯಾಕೆ ಮಲ್ಕೊಳ್ದೆ ಹೊರಗ್ ಕೂತಿದ್ಯಾ? ಅಕ್ಕನೇ ಬಂದ್ಲಲ್ಲಪ್ಪ, ಅವಳ ಹತ್ರನೇ ಕೇಳು. ಏನ್ ವಿಷಯ? ಅಕ್ಕ, ಯಾರ ಹತ್ರ ಸಾಲ ಮಾಡಿದ್ಯಾ ಅಂತ ಅಪ್ಪ ಕೇಳ್ತಿದ್ದಾರೆ. ಅಪ್ಪ, ಅದ್ರ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ. ತಗೋ ಮಾತ್ರೆ. ಅಲ್ಲ ಕಣವ, ಈ ಬಿದ್ದೋಗ ಮರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ಯಲ್ಲ ಮಗಳೇ. ಅಪ್ಪ, ಇನ್ನೊಂದ್ಸಲ ನೀನ್ ಹಾಗೆ ಮಾತಾಡಿದ್ರೆ ನನ್ ಮೇಲೆ ಆಣೆ. ಇಷ್ಟು ಸಲನಪ್ಪ ಹೇಳೋದು. ಅಮ್ಮ ನಮ್ಮನ್ನೆಲ್ಲ ಬಿಟ್ಟೋದ್ಮೇಲೆ ನಮ್ಗೆ ಅಂತ ಇರೋದು ನೀನ್ ಒಬ್ನೇ. ನನ್ಗೆ ದುಡ್ಡು ಮುಖ್ಯ ಅಲ್ಲ, ನೀನ್ ಮುಖ್ಯ ಅಪ್ಪ. ನಿನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೇನೆ. ನನ್ ಪ್ರಾಣ ಕೊಡೋಕ್ಕೂ ಸಿದ್ಧ ಅಪ್ಪ. ನನ್ನ ಮಗಳಲ್ಲ ತಾಯಿ, ಎತ್ತ ತಾಯಿ ಕಣವ. ಅಪ್ಪ, ನೀನ್ ಅಳ್ಬೇಡ, ನೀನ್ ಅತ್ತ ನಂಗೂ ಅಳಿಸ್ಬೇಡ. ತಗೋ ಮಾಡ್ತೇನೆ ನಂಗು. ಸುಮ್ನೆ ಅಷ್ಟೊಂದು ದುಡ್ಡು ಯಾರವ ಕೊಟ್ರು? ಆಳ ವಿಜಯ್ ಮಾತ್ರ ಸಾಲ ತಗೊಂಡಿಲ್ಲ ಅಲ್ವೇನವ?